Hello dear students. So in the last class we have studied about animal breeding. We have studied about the definition of animal breeding. We have also studied about the types of animal breeding, where we have come across inbreeding, outbreeding. In outbreeding, we have studied about the outcrossing, crossbreeding and interspecific hybridization. We have also studied what is inbreeding depression, and we have studied the controlled breeding techniques, wherein we have come across multiple ovulation and embryo transfer technique and the artificial insemination. Today we will study about beekeeping or apiculture. Beekeeping or apiculture. The maintenance of hives of honeybees for the production of honey or wax is called as beekeeping or apiculture. I repeat, the maintenance of hives of honeybees for the production of honey is called beekeeping or apiculture. Hives of honeybees ಅಂದ್ರೆ ಹೈವ್ ಅಂದರೆ ಗೂಡು. ಯಾವುದ್ರ ಗೂಡು? ಜೇನು ಹುಳಗಳ ಗೂಡು. ಸೊ ನಾವಿಲ್ಲಿ ಎಪಿಕಲ್ಚರ್ ಅಥವಾ ಬೀ ಕೀಪಿಂಗ್ ಅಲ್ಲಿ ಏನು ಮಾಡ್ತಿದ್ದೇವೆ? ಜೇನು ಹುಳಗಳ ಗೂಡನ್ನು ಮೇಂಟೈನ್ ಮಾಡ್ತಿದ್ದೇವೆ, ಜೇನು ಹುಳಗಳ ಸಮೇತ. ಯಾಕೋಸ್ಕರ? ಜೇನಿಗೋಸ್ಕರ. ಸೊ ಮೇಂಟೆನೆನ್ಸ್ ಆಫ್ ಹೈವ್ಸ್ ಆಫ್ ಹನಿಬೀಸ್ ಫಾರ್ ದ ಪ್ರೊಡಕ್ಷನ್ ಆಫ್ ಹನಿ, ಇದನ್ನು ಬೀ ಕೀಪಿಂಗ್ ಅಥವಾ ಎಪಿಕಲ್ಚರ್ ಅಂತ ಕರಿತೇವೆ. ಸೊ ಇದು ತುಂಬ ಹೊಸ ಮೆಥಡ್ ಏನು ಅಲ್ಲ, ಅಥವಾ ಬೀ ಕೀಪಿಂಗ್ ನಾವೇನು ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇಲ್ಲ. ಇಟ್ ಈಸ್ ಆನ್ ಏಜ್ ಓಲ್ಡ್ ಕಾಟೇಜ್ ಇಂಡಸ್ಟ್ರಿ. ತುಂಬ ಹಳೆ ಕಾಲದಿಂದ ಕೂಡ ಈ ಎಪಿಕಲ್ಚರ್ ಅನ್ನೋದು ಮಾಡ್ತಾನೆ ಇದ್ದಾರೆ. ಸೊ ಇಟ್ ಈಸ್ ಆನ್ ಏಜ್ ಓಲ್ಡ್ ಕಾಟೇಜ್ ಇಂಡಸ್ಟ್ರಿ. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ದೇರ್ ಇಸ್ ಇನ್ಕ್ರೀಸ್ ಡಿಮ್ಯಾಂಡ್ ಫಾರ್ ಹನಿ. ಜೇನಿಗೋಸ್ಕರ ಏನಾಗ್ತದೆ? ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇರೋದ್ರಿಂದ this beekeeping or apiculture is done in a large scale. Large scale beekeeping ನ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ. Let us see what are the advantages of beekeeping ಅಥವಾ apiculture. ಅಡ್ವಾಂಟೇಜಸ್ ಆಫ್ ಎಪಿಕಲ್ಚರ್ ಅಥವಾ ಬೀ ಕೀಪಿಂಗ್ ಏನು ಅಂತ ಹೇಳಿದ್ರೆ, ಇಟ್ ಇಸ್ ಆನ್ ಇನ್ಕಮ್ ಜನರೇಟಿಂಗ್ ಇಂಡಸ್ಟ್ರಿ. ಓಕೆ, ಸೊ ಅಡ್ವಾಂಟೇಜ್ ಆಫ್ ಬೀ ಕೀಪಿಂಗ್ ಅಥವಾ ಎಪಿಕಲ್ಚರ್ ಅಲ್ಲಿ ಫಸ್ಟ್ ಒನ್ ಇಸ್ ಇಟ್ ಈಸ್ ಅ ಎಸ್ಟಾಬ್ಲಿಷ್ಡ್ ಇನ್ಕಮ್ ಜನರೇಟಿಂಗ್ ಇಂಡಸ್ಟ್ರಿ ಅಂತ ಹೇಳ್ತೇವೆ. ಸೊ ಎಸ್ಟಾಬ್ಲಿಷ್ಡ್ ಇನ್ಕಮ್ ಜನರೇಟಿಂಗ್ ಇಂಡಸ್ಟ್ರಿ ಅಂದರೆ ಪಕ್ಕಾ ನಿಮಗೆ ಪ್ರಾಫಿಟ್, ದುಡ್ಡು ಬಂದೇ ಬರುತ್ತೆ. ವೆದರ್ ಯು ಕ್ಯಾರಿ ಔಟ್ ಇನ್ ಅ ಸ್ಮಾಲ್ ಸ್ಕೇಲ್ ಆರ್ ಯು ಕ್ಯಾರಿ ಔಟ್ ಇನ್ ಅ ಲಾರ್ಜ್ ಸ್ಕೇಲ್. ಓಕೆ, ನೀವು ಸಣ್ಣ ಮಟ್ಟಿನಲ್ಲಾದರೂ ಬೀ ಕೀಪಿಂಗನ್ನು ಮಾಡಿ ಅಥವಾ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನಲ್ಲಿ ಕೂಡ ಮಾಡಿ, ಬಟ್ ಹೇಗೆ ಮಾಡಿದ್ರೂ ಕೂಡ ಇಟ್ ಈಸ್ ಅನ್ ಎಸ್ಟಾಬ್ಲಿಷ್ಡ್, ಪಕ್ಕಾ ನಿಮಗೆ ಪ್ರಾಫಿಟ್ ಬಂದೇ ಬರುತ್ತೆ. ಸೊ ಫಸ್ಟ್ ಅಡ್ವಾಂಟೇಜ್ ಇಸ್ ಇಟ್ ಈಸ್ ಅನ್ ಎಸ್ಟಾಬ್ಲಿಷ್ಡ್ ಇನ್ಕಮ್ ಜನರೇಟಿಂಗ್ ಇಂಡಸ್ಟ್ರಿ ಅಂತ. ಸೆಕೆಂಡ್ ಅಡ್ವಾಂಟೇಜ್ ಇಸ್ ಯು ಕ್ಯಾನ್ ಕ್ಯಾರಿ ಔಟ್ ಎಪಿಕಲ್ಚರ್ ಆರ್ ಬೀ ಕೀಪಿಂಗ್ ಇನ್ ಎನಿ ಏರಿಯಾಸ್. ಎಲ್ಲಿ ಬೇಕಾದರೂ ನೀವು ಬೀ ಕೀಪಿಂಗ್ ಅಥವಾ ಎಪಿಕಲ್ಚರ್ನ ಮಾಡಬಹುದು. ಏನಿರಬೇಕು ಹಾಗಾದರೆ ಅಲ್ಲಿ? ಜಸ್ಟ್ ಬೀ pastures ಇದ್ರೆ ಸಾಕು. ಓಕೆ, ದೇರ್ ಹ್ಯಾಸ್ ಟು ಬಿ ಬೀ ಪ್ಯಾಸ್ಚರ್ಸ್. ಬೀ ಪ್ಯಾಸ್ಚರ್ಸ್ ಇದ್ರೆ ಸಾಕು. ಓಕೆ, ಸೊ ಬೀ ಪ್ಯಾಸ್ಚರ್ಸ್ ಅಂದ್ರೆ ಏನು? ಜೇನು ಹುಳಗಳಿಗೆ ಪೋಲನ್ ಗ್ರೇನ್ ಸಿಗುವಂತಹ ಜಾಗ ಅಲ್ವಾ ಇದು ಬೀ ಪ್ಯಾಸ್ಚರ್ಸ್. ಸೊ ಬೀ ಪ್ಯಾಸ್ಚರ್ಸ್ ಅಂದ್ರೆ ಏನಿರಬೇಕು ಅಲ್ಲಿ? ನಿಮ್ಮ ಮನೆ ಹತ್ರ ನೀವು ಎಲ್ಲಿ ಎಪಿಕಲ್ಚರ್ನ ಮಾಡ್ತಾ ಇದ್ದೀರೋ
ಅದರ ಸುತ್ತಮುತ್ತ ಎಲ್ಲಾದರೂ ವೈಲ್ಡ್ ಶ್ರಬ್ಸ್ ಇದ್ರೂ ಸಾಕು. ಓಕೆ, ಅದರ ಸುತ್ತ, ನಿಮ್ಮ ಮನೆಯ ಸುತ್ತ ಎಲ್ಲಾದರೂ ವೈಲ್ಡ್ ಶ್ರಬ್ಸ್ ಇದ್ರೂ ಸಾಕು. ಅಥವಾ ಫ್ರೂಟ್ ಆರ್ಚರ್ಡ್ಸ್. ಓಕೆ, ಫ್ರೂಟ್ ಆರ್ಚರ್ಡ್ಸ್, ಹಣ್ಣಿನ ತೋಟ, ಫ್ರೂಟ್ ಆರ್ಚರ್ಡ್ಸ್ ಇದ್ರೂ ಪರವಾಗಿಲ್ಲ. ಅಥವಾ ಕಲ್ಟಿವೇಟಿಂಗ್ ಫೀಲ್ಡ್ಸ್. ಓಕೆ, ಕಲ್ಟಿವೇಟಿಂಗ್ ಫೀಲ್ಡ್ಸ್, ಗದ್ದೆ ಇದ್ರೂ ಪರವಾಗಿಲ್ಲ. ಸರಿನಾ? ಸೊ ಬೀ ಕೀಪಿಂಗ್ ಅಥವಾ ಎಪಿಕಲ್ಚರ್ನ ಎಲ್ಲಿ ಬೇಕಾದರೂ ಮಾಡಬಹುದು. ಇಟ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಇನ್ ಎನಿ ಏರಿಯಾಸ್. ಬಟ್ ಏನಿರಬೇಕು ಅಲ್ಲಿ, ದೇರ್ ಹ್ಯಾಸ್ ಟು ಬಿ ಅವೈಲಬಿಲಿಟಿ ಆಫ್ ಬೀ ಪ್ಯಾಸ್ಚರ್ಸ್. ಬೀ ಪ್ಯಾಸ್ಚರ್ಸ್ ಸುತ್ತಲೂ ಇದ್ರೆ ಸಾಕು. ಸೊ ನಿಮ್ಮ ಮನೆ ಹತ್ರ ಎಲ್ಲಾದರೂ ವೈಲ್ಡ್ ಶ್ರಬ್ಸ್ ಇತ್ತು ಅಂದರೆ, ಅಥವಾ ಫ್ರೂಟ್ ಆರ್ಚರ್ಡ್ಸ್ ಇತ್ತು ಅಂದರೆ, ಅಥವಾ ಕಲ್ಟಿವೇಟಿಂಗ್ ಫೀಲ್ಡ್ಸ್ ಏನಾದರೂ ಇತ್ತು ಅಂದರೆ, ಯು ಕ್ಯಾನ್ ಕ್ಯಾರಿ ಔಟ್ ಎಪಿಕಲ್ಚರ್. ಓಕೆ, ನೆಕ್ಸ್ಟ್ ಒನ್. ಇದಷ್ಟು ಅಲ್ಲದೆ ಇಲ್ಲೇ ಇಡಬೇಕು ಅಂತ ಇಲ್ಲ. ಸೊ ದಿಸ್ ಬೀ ಹೈವ್ಸ್, ಜೇನುಗೂಡು ಇದೆಯಲ್ಲ, ಬೀ ಹೈವ್ಸ್, ಇಟ್ ಕ್ಯಾನ್ ಬಿ ಆಲ್ಸೋ ಕೆಪ್ಟ್ ಇನ್ ಕೋರ್ಟ್ಯಾರ್ಡ್, ಅಥವಾ ಯು ಕ್ಯಾನ್ ಕೀಪ್ ಇಟ್ ಇನ್ ವೆರಾಂಡಾ, ಆರ್ ಈವನ್ ಯು ಕ್ಯಾನ್ ಕೀಪ್ ಇಟ್ ಆನ್ ರೂಫ್ಸ್. ಓಕೆನಾ? ಸೊ ಇಲ್ಲಿ ಎಲ್ಲ ವೈಲ್ಡ್ ಶ್ರಬ್, ಫ್ರೂಟ್ ಆರ್ಚರ್ಡ್ಸ್, ಕಲ್ಟಿವೇಟೆಡ್ ಫೀಲ್ಡ್ಸ್ ಹತ್ರ ಇದ್ರೆ ಸಾಕು. ನೀವು ಬೀ ಹೈವ್ಸನ್ನ, ಹಾಗಾದ್ರೆ ನಾನು ಜೇನುಗೂಡನ್ನ ಎಲ್ಲಿ ಇಟ್ಕೊಳ್ಳೋದು ಅಂತ ಯೋಚನೆ ಮಾಡೋದು ಬೇಡ. ಸೊ ಬೀ ಹೈವ್ಸನ್ನ ಎಲ್ಲಿ ಇಟ್ಕೋಬಹುದು? ಕೋರ್ಟ್ ಯಾರ್ಡ್, ಅಂದ್ರೆ ಮನೆಯ ಹಿತ್ತಲಿನಲ್ಲಿ ಇಟ್ಕೋಬಹುದು. ಓಕೆ, ಮನೆಯ ಹಿಂದ್ಗಡೆ ಜಾಗ ಇದ್ರೆ ಹಿತ್ತಲಲ್ಲಿ, ಸೊ ಕೋರ್ಟ್ ಯಾರ್ಡ್ಸ್ ಅಲ್ಲಿ ಇಡ್ಬೋದು. ವೆರಾಂಡಾ, ಮನೆಯ ಮುಂದ್ಗಡೆ ಜಾಗ ಇತ್ತು ಅಂದ್ರೆ ವೆರಾಂಡಾದಲ್ಲೂ ಇಟ್ಕೋಬಹುದು. ಅಥವಾ ಈವನ್ ರೂಫಿನ ಮೇಲೆ ಕೂಡ ನೀವು ಬೀ ಹೈವ್ಸ್ನ ಪ್ಲೇಸ್ ಮಾಡಬಹುದು. ಓಕೆನಾ? ಎಸ್. ನೆಕ್ಸ್ಟ್, ದಿಸ್ ಇಸ್ ನಾಟ್ ಲೇಬರ್ ಇಂಟೆನ್ಸಿವ್. ಓಕೆ, ದಿಸ್ ಇಸ್ ನಾಟ್ ಲೇಬರ್ ಇಂಟೆನ್ಸಿವ್. ಓಕೆ, ದಿಸ್ ಇಸ್ ನಾಟ್ ಲೇಬರ್ ಇಂಟೆನ್ಸಿವ್. ಹಾಗಾಗಿ ನಿಮಗೆ ಜಾಸ್ತಿ ಜನ ಏನಾಯಿತು ಇಲ್ಲಿ ಕೆಲಸಕ್ಕೆ ಬೇಕು ಅಂತ ಇಲ್ಲ. ಓಕೆ, ಕೆಲಸಕ್ಕೆ ಯಾರು ನಿಮಗೆ ಇಲ್ಲಿ ಬೇಕಾಗೋದಿಲ್ಲ ಹೆಚ್ಚಿಗೆ ಜನ. ಈಗ ಬೇರೆ ಅಗ್ರಿಕಲ್ಚರಲ್ ವರ್ಕಲ್ಲಿ, ತೋಟ ಗದ್ದೆ ಮಾಡಬೇಕಾದ್ರೆ ನಮಗೆ ಹೇಗೆ ವೀಡ್ಸನ್ನು ರಿಮೂವ್ ಮಾಡಲಿಕ್ಕೆ ಅಥವಾ ಪೆಸ್ಟಿಸೈಡ್ಸನ್ನು ಸ್ಪ್ರೇ ಮಾಡಲಿಕ್ಕೆ ನಮಗೆ ತುಂಬ ಲೇಬರ್ಸ್ ಬೇಕಾಗ್ತಾರೆ. ಬಟ್ ಈ ಎಪಿಕಲ್ಚರ್ ಅಥವಾ ಬೀ ಕೀಪಿಂಗಲ್ಲಿ ದಿಸ್ ಇಸ್ ನಾಟ್ ಲೇಬರ್ ಇಂಟೆನ್ಸಿವ್ ಕೂಡ ಅಲ್ಲ, ತುಂಬ ಜನ ಕೆಲಸದವರು ಕೂಡ ಬೇಕಾಗೋದಿಲ್ಲ. ಹಾಗಾಗಿ ಇದೆಲ್ಲ ಬೀ ಕೀಪಿಂಗ್ ಅಥವಾ ಎಪಿಕಲ್ಚರಿನ ಅಡ್ವಾಂಟೇಜ್ ಅಂತ ನಾವು ಹೇಳ್ತೇವೆ. ಸರಿನಾ? ಸೊ ಐ ರಿಪೀಟ್, ಅಡ್ವಾಂಟೇಜಸ್ ಆಫ್ ಎಪಿಕಲ್ಚರ್ ಅಥವಾ ಬೀ ಕೀಪಿಂಗ್ ಏನು ಅಂದರೆ, ಫಸ್ಟ್ ಒನ್ ಇಸ್ ದಿಸ್ ಇಸ್ ಎಸ್ಟಾಬ್ಲಿಷ್ಡ್ ಇನ್ಕಮ್ ಜನರೇಟಿಂಗ್ ಇಂಡಸ್ಟ್ರಿ ಅಂತ ನಾವು ಕೇಳ್ತೇವೆ. ಪಕ್ಕಾ ನಿಮಗೆ ದುಡ್ಡು ಸಿಕ್ಕೇ ಸಿಗತ್ತೆ. ಎಸ್ಟಾಬ್ಲಿಷ್ಡ್ ಇನ್ಕಮ್ ಜನರೇಟಿಂಗ್ ಇಂಡಸ್ಟ್ರಿ, ವೆದರ್ ಯು ಕ್ಯಾರಿ ಔಟ್ ಇನ್ ಅ ಸ್ಮಾಲ್ ಸ್ಕೇಲ್ ಆರ್ ಯು ಕ್ಯಾರಿ ಔಟ್ ಇನ್ ಅ ಲಾರ್ಜ್ ಸ್ಕೇಲ್, ಹೇಗಾದರೂ. ನೆಕ್ಸ್ಟ್, ಇಲ್ಲಿ ನೀವು ಬೀ ಕೀಪಿಂಗ್, ಬೀ ಹೈವ್ಸ್ನ ಎಲ್ಲಿ ಬೇಕಾದರೂ ಪ್ಲೇಸ್ ಮಾಡಬಹುದು. ಓಕೆ, ಸೊ ಏನಾಗಿರ್ಬೇಕು, ಪ್ರೊವೈಡೆಡ್ ಯು ಹ್ಯಾವ್ ಟು ಹ್ಯಾವ್ ಬೀ ಪ್ಯಾಸ್ಚರ್ಸ್ ಅರೌಂಡ್ ಯುವರ್ ಹೌಸ್. ಓಕೆ, ಬೀ ಪ್ಯಾಸ್ಚರ್ಸ್ ಇರಬೇಕು. ಸೊ ಬೀ ಪ್ಯಾಸ್ಚರ್ಸಿಗೆ ಯಾವುದು ಅಂತ, ಬೀ ಪ್ಯಾಸ್ಚರ್ಸ್ ಯಾವುದು ಅಂತ ಕೇಳಿದ್ರೆ, ಇಟ್ ಮೈಟ್ ಬಿ ವೈಲ್ಡ್ ಶ್ರಬ್ಸ್. ಓಕೆ, ವೈಲ್ಡ್ ಶ್ರಬ್ಸ್ ಮನೆ ಹತ್ರ ಇದ್ರೂ ಸಾಕು, ಅಥವಾ ಫ್ರೂಟ್ ಆರ್ಚರ್ಡ್ಸ್ ಇದ್ರೂ ಪರವಾಗಿಲ್ಲ, ಅಥವಾ ಈವನ್ ಕಲ್ಟಿವೇಟೆಡ್ ಲ್ಯಾಂಡ್ ಅಥವಾ ಕಲ್ಟಿವೇಟಿಂಗ್ ಫೀಲ್ಡ್ಸ್ ಇದ್ರೂ ಕೂಡ ದಟ್ ಈಸ್ ಆಲ್ಸೋ ಇನಫ್ ಫಾರ್ ಬೀ ಕೀಪಿಂಗ್. ಓಕೆ, ನೆಕ್ಸ್ಟ್ ಒನ್ ಇಸ್ ದ ಬೀ ಹೈವ್ಸ್. ಎಲ್ಲಿ ಪ್ಲೇಸ್ ಮಾಡೋದು ಇದನ್ನ ಅಂತ ನೀವು ಕೇಳಿದ್ರೆ, ಬೀ ಹೈವ್ಸ್ ಕ್ಯಾನ್ ಬಿ ಕೆಪ್ಟ್ ಈದರ್ ಇನ್ ದ ಕೋರ್ಟ್ ಯಾರ್ಡ್ ಅಥವಾ ವರಾಂಡಾ ಅಥವಾ ಈವನ್ ರೂಫ್ ಟಾಪ್ಸ್ ಅಲ್ಲಿ ಕೂಡ ನೀವು ಬೀ ಹೈವ್ಸ್ನ ಪ್ಲೇಸ್ ಮಾಡಬಹುದು. ಅನದರ್ ಅಡ್ವಾಂಟೇಜಸ್, ದಿಸ್ ಇಸ್ ನಾಟ್ ಲೇಬರ್ ಇಂಟೆನ್ಸಿವ್. ಓಕೆ, ತುಂಬ ಜನ ಕೆಲಸಗಾರರು ಬೇಕಾಗಿಲ್ಲ ಬೀ ಕೀಪಿಂಗಿಗೆ. ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಬೀ ಕೀಪಿಂಗ್. ಸರಿ, ನೌ ಲೆಟ್ ಅಸ್ ಸಿ which types of honeybees are used for beekeeping ಅಂತ. ಓಕೆ, ಟೈಪ್ಸ್ ಆಫ್ ಹನಿಬೀಸ್ ಯೂಸ್ ಯಾವ ಥರ. ಇಂಡಿಯಾದಲ್ಲಿ ಬೀ ಕೀಪಿಂಗಿಗೆ ಅಥವಾ ಎಪಿಕಲ್ಚರ್ಗೆ ನಾವು ಲೋಕಲ್ ವೆರೈಟೀಸನ್ನು ಯೂಸ್ ಮಾಡ್ತೇವೆ, ಆಸ್ ವೆಲ್ ಆಸ್ ಎಕ್ಸಾಟಿಕ್ ವೆರೈಟೀಸನ್ನು ಯೂಸ್ ಮಾಡ್ತೇವೆ. ಓಕೆ, ಇಂಡಿಯಾದಲ್ಲಿ ಬೀ ಕೀಪಿಂಗ್ ಅಥವಾ ಎಪಿಕಲ್ಚರಿಗೆ ಲೋಕಲ್ ವೆರೈಟೀಸನ್ನು ಯೂಸ್ ಮಾಡ್ತಾರೆ, ಎಕ್ಸಾಟಿಕ್ ವೆರೈಟೀಸನ್ನು ಕೂಡ ಯೂಸ್ ಮಾಡ್ತಾರೆ.
ಸೊ ಲೋಕಲ್ ವೆರೈಟೀಸ್ ಅಂತ ಬಂದಾಗ ವಿ ಹ್ಯಾವ್ ದಿಸ್ ಏಪಿಸ್ ಇಂಡಿಕಾ. ಓಕೆ, ಏಪಿಸ್ ಇಂಡಿಕಾ, ಇದನ್ನ ಇಂಡಿಯನ್ ಬೀ ಅಂತ ಕರೀತಾರೆ. ಏಪಿಸ್ ಇಂಡಿಕಾ ವಿಚ್ ಇಸ್ ನೋನ್ ಆಸ್ ಇಂಡಿಯನ್ ಬೀ ಅಂತ ಕರೀತಾರೆ. ವಿ ಹ್ಯಾವ್ ದಿಸ್ ಏಪಿಸ್ ಡಾರ್ಸೆಟಾ, ಇದನ್ನ ರಾಕ್ ಬೀ ಅಂತ ಕರೀತಾರೆ. ಓಕೆ, ಏಪಿಸ್ ಡಾರ್ಸೆಟಾ ವಿಚ್ ಇಸ್ ಆಲ್ಸೋ ನೋನ್ ಆಸ್ ರಾಕ್ ಬೀ ಅಂತ ಕರೀತಾರೆ. ವಿ ಹ್ಯಾವ್ ಏಪಿಸ್ ಫ್ಲೋರೆ ವಿಚ್ ಇಸ್ ನೋನ್ ಆಸ್ ಲಿಟಲ್ ಬೀ. ಓಕೆ, ಸೊ ಲೋಕಲ್ ವೆರೈಟಿ, ಇದು ನಮ್ಮ ದೇಶದ ವೆರೈಟೀಸ್. ಲೋಕಲ್ ವೆರೈಟೀಸ್ ಲೈಕ್ ಏಪಿಸ್ ಇಂಡಿಕಾ ವಿಚ್ ಇಸ್ ನೋನ್ ಆಸ್ ಇಂಡಿಯನ್ ಬೀ, ಏಪಿಸ್ ಡಾರ್ಸೆಟಾ ರಾಕ್ ಬೀ ಅಂತಾನು ಇದನ್ನ ಕರೀತಾರೆ, ಏಪಿಸ್ ಫ್ಲೋರೆ ಇದನ್ನ ಲಿಟಲ್ ಬೀ ಅಂತ ಕರೀತಾರೆ. ಇದು 3 ಲೋಕಲ್ ವೆರೈಟೀಸ್. ಅಮಾಂಗ್ ದಿಸ್ ಏಪಿಸ್ ಇಂಡಿಕಾ ಇದೆಯಲ್ಲ, ದಿಸ್ ಇಸ್ ಆಕ್ಚುಲಿ ವೈಡ್ಲಿ ಯೂಸ್ಡ್ ಇನ್ ಇಂಡಿಯಾ ಫಾರ್ ಬೀ ಕೀಪಿಂಗ್. ತುಂಬಾನೇ ಜಾಸ್ತಿ ನಮ್ಮ ದೇಶದಲ್ಲಿ ಯೂಸ್ ಮಾಡುವಂತ ವೆರೈಟಿ ಆಫ್ ಹನಿ ಬೀ ಇಸ್ ಏಪಿಸ್ ಇಂಡಿಕಾ ಫಾರ್ ಬೀ ಕೀಪಿಂಗ್. ನೆನ್ಪಿಟ್ಕೊಳ್ಳಿ. ಎಸ್, ಕಮಿಂಗ್ ಟು ಎಕ್ಸಾಟಿಕ್ ವೆರೈಟೀಸ್. ಓಕೆ, ಬೇರೆ ದೇಶದ ಹನಿ ಬೀಸ್ ಇದು. ಸೊ ಎಕ್ಸಾಟಿಕ್ ವೆರೈಟೀಸ್ಗೆ ಬಂದಾಗ ವಿ ಹ್ಯಾವ್ ದಿಸ್ ಏಪಿಸ್ ಮೆಲ್ಲಿಫೆರಾ and we have Apis adansoni. Okay, so Apis mellifera and Apis adansoni ಇದೆರಡು ಎಕ್ಸಾಟಿಕ್ ವೆರೈಟೀಸ್ ಆಫ್ ಬೀಸ್. ಓಕೆ, ನಾವು ತುಂಬ ಜಾಸ್ತಿ ಯೂಸ್ ಮಾಡೋದು ಇಂಡಿಯಾದಲ್ಲಿ ಏಪಿಸ್ ಇಂಡಿಕಾ. ಸೊ ದಿಸ್ ಇಸ್ ಅಬೌಟ್ ದ ಡಿಫರೆಂಟ್ ವೆರೈಟೀಸ್ ಆಫ್ ಹನಿ ಬೀಸ್ that are used in beekeeping. Okay, fine. Next, though this beekeeping ಅಥವಾ ಎಪಿಕಲ್ಚರ್ ಅನ್ನೋದು ಇಟ್ ಇಸ್ ರಿಲೇಟಿವ್ಲಿ ಈಸಿ. ಓಕೆ, ರಿಲೇಟಿವ್ಲಿ ಅದು ತುಂಬ ಈಸಿ. ಆದರೂ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ನಮಗೆ ಎಪಿಕಲ್ಚರ್ ಅಥವಾ ಬೀ ಕೀಪಿಂಗ್ ಬಗ್ಗೆ ಗೊತ್ತೇ ಇರಬೇಕು. ಓಕೆ, ಇದನ್ನು ಹೇಳ್ಕೊಡಕ್ಕೆ ದೇರ್ ಆರ್ ಮೆನಿ ಆರ್ಗನೈಸೇಷನ್ಸ್ ಇನ್ ಇಂಡಿಯಾ ಆಲ್ಸೋ. ಸರಿನಾ? ಹಾಗಾದರೆ ಒಂದು ಸಕ್ಸಸ್ಫುಲ್ ಬೀ ಕೀಪಿಂಗಿಗೆ ನಮಗೆ ಏನೇನು ಗೊತ್ತಿರಬೇಕು ಅಂತ ನೋಡೋಣ. ಸೊ ಪಾಯಿಂಟ್ಸ್ ದಟ್ ಆರ್ ರಿಕ್ವೈರ್ಡ್ ಫಾರ್ ಸಕ್ಸಸ್ಫುಲ್ ಬೀ ಕೀಪಿಂಗ್ ಯಾವ್ಯಾವುದು ಅಂತ ನೋಡೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ವ್ಯೂ ಆಫ್ ಯುವರ್ ಎಕ್ಸಾಮ್ ಆಲ್ಸೋ. ಓಕೆ, points that we have to know regarding successful beekeeping. ಏನು ನಮಗೆ ಗೊತ್ತಿರಲೇಬೇಕು ನಮ್ಮ ಎಪಿಕಲ್ಚರ್ ಬೀ ಕೀಪಿಂಗ್ ಸಕ್ಸಸ್ಫುಲ್ ಆಗಲಿಕ್ಕೆ. ಸೊ ಫಸ್ಟ್ ಪಾಯಿಂಟ್ ಇಸ್ ನಾಲೆಡ್ಜ್ ರಿಗಾರ್ಡಿಂಗ್ knowledge regarding the habits and nature of the bee. ಇದು ನಮಗೆ ಗೊತ್ತಿರಲೇಬೇಕು. ಓಕೆ, ನಾಲೆಡ್ಜ್ ರಿಗಾರ್ಡಿಂಗ್ ಹ್ಯಾಬಿಟ್. ಹ್ಯಾಬಿಟ್ ಅಂದರೆ ಗೊತ್ತು, ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಕಲ್ತಿದ್ದೇವೆ. ಒಂದು ಆರ್ಗ್ಯಾನಿಸಮ್ ಇರುವಂತಹ ಜಾಗವನ್ನು ಅದರ ಹ್ಯಾಬಿಟ್ ಅಂತ ನಾವು ಕರಿತೇವೆ. ಹೌದಾ? ಅದರ ಹೇಗೆ, ಅದರ ನೇಚರ್ ಹ್ಯಾಬಿಟ್ ಅದು ಹೇಗಿರುತ್ತೆ. ಓಕೆ, ಅದು ಅದರ ಹ್ಯಾಬಿಟ್ ಆಗಿರುತ್ತೆ. ಸೊ ನಾಲೆಡ್ಜ್ ರಿಗಾರ್ಡಿಂಗ್ ದ ಹ್ಯಾಬಿಟ್, ಹೇಗೆ ಇರುತ್ತೆ ಹನಿಬಿ, ಮತ್ತು ನೇಚರ್, ಅದರ ನೇಚರ್ ಯಾವ ಥರ, ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಹನಿ ಬೀಸಲ್ಲಿ ತುಂಬ ವೆರೈಟೀಸ್ ಆಫ್ ಹನಿ ಬೀಸ್ ಇದೆ. ಕೆಲವು ಹನಿ ಬೀಸ್ ತುಂಬ ಮೈಲ್ಡ್ ಆಗಿರುತ್ತೆ, ಅದನ್ನು ಸಾಕೋದು ತುಂಬ ಈಸಿ, ಪಾಪ ಇರುತ್ತೆ. ಇನ್ನು ಕೆಲವುದು ತುಂಬ ವೈಲ್ಡ್ ಆಗಿರುವಂಥ ಹನಿ ಬೀಸ್ ಕೂಡ ಇದೆ. ಅಂಥ ಹನಿ ಬೀಸ್ನ ನಾವು ಬೀ ಕೀಪಿಂಗ್ ಎಪಿಕಲ್ಚರಲ್ಲಿ ಸಾಕಲಿಕ್ಕೆ ಸಾಧ್ಯ ಇಲ್ಲ. ಅದು ತುಂಬ ವೈಲ್ಡ್ ಆಗಿರತ್ತೆ. ಆಯಿತಾ? ಅಂಥದ್ದನ್ನು ಸಾಕಬಾರ್ದು ನಾವು. ಹಾಗಾಗಿ ಹ್ಯಾಬಿಟ್ ಹೇಗೆ ಇರುತ್ತೆ ಹನಿ ಬಿ ಮತ್ತು ಅದರ ನೇಚರ್ ಏನು, ಇದೆರಡು ನಮಗೆ ಗೊತ್ತಿರಲೇಬೇಕು. ಸೊ ನಾಲೆಡ್ಜ್ ರಿಗಾರ್ಡಿಂಗ್ ದ ಹ್ಯಾಬಿಟ್ ಆ್ಯಂಡ್ ವಾಟ್ ಇಸ್ ದಟ್ ನೇಚರ್ ಆಫ್ ದ
ಬಿ. ಇದು ನಮಗೆ ಗೊತ್ತಿರಬೇಕು. ಸೆಕೆಂಡ್ ಥಿಂಗ್, ಓಕೆ, ಸೆಲೆಕ್ಷನ್ ಆಫ್ ಸೂಟಬಲ್ ಲೊಕೇಶನ್. Okay, before that I have already told you this alva, selection of suitable location ಬಗ್ಗೆ ಹೇಳಿದ್ದೇವೆ. Not that, let us write this: catching and hiving of swarms. ಇದನ್ನ ಸೆಕೆಂಡ್ ಪಾಯಿಂಟ್ ಆಗಿ ಕನ್ಸಿಡರ್ ಮಾಡೋಣ. ಕ್ಯಾಚಿಂಗ್ ಆ್ಯಂಡ್ ಹೈವಿಂಗ್ ಆಫ್ ಸ್ವಾರ್ಮ್ಸ್. ಓಕೆ, ಕ್ಯಾಚಿಂಗ್ ಆ್ಯಂಡ್ ಹೈವಿಂಗ್ ಆಫ್ ಸ್ವಾರ್ಮ್ಸ್. ಕ್ಯಾಚಿಂಗ್ ಅಂದರೆ ಗೊತ್ತು ನಿಮಗೆ, ಹಿಡಿಯೋದು. ಓಕೆ, ಹಿಡಿದು ಏನು ಮಾಡಬೇಕು ನಾವು? ಜೇನು ಗೂಡುಗಳಿಗೆ ತಂದು ಬಿಡಬೇಕು ನೀವಿಲ್ಲಿ. ಓಕೆ, ಬೀ ಕೀಪಿಂಗ್ ಅಥವಾ ಎಪಿಕಲ್ಚರಲ್ಲಿ ಗೂಡನ್ನು ನೀವು ಇಟ್ಟಿರ್ತೀರ ಆಲ್ರೆಡಿ, ಫೈನ್. ಅಲ್ಲಿಗೆ ನೀವೇನು ಮಾಡಬೇಕು? ಜೇನುಗಳನ್ನು ಹಿಡ್ಕೊಂಡು ಬಂದು ಹಾಕಬೇಕು ಆ ಜೇನುಗೂಡಿಗೆ. ಸೊ ಕ್ಯಾಚಿಂಗ್ ಆ್ಯಂಡ್ ಹೈವಿಂಗ್ ಆಫ್ ಸ್ವಾರ್ಮ್ಸ್ ಅಂತ ಕರಿತೇವೆ. ಸ್ವಾರ್ಮ್ಸ್ ಅಂದರೆ ಏನು? ಸ್ವಾರ್ಮ್ಸ್ ಅಂದರೆ ಗುಂಪುಗಳಲ್ಲಿ ಇರೋದು ಅಂತ. ಸ್ವಾರ್ಮ್ಸ್ ಗ್ರೂಪ್ಸಲ್ಲಿ. ಸೊ ಹನಿ ಬಿ ನಮಗೆ ಗೊತ್ತಿರುವ ಹಾಗೆ ಇಟ್ ಇಸ್ ಕೊಲೋನಿಯಲ್. ಹನಿ ಬಿ ಯಾವಾಗಲೂ ಕೂಡ ಇಟ್ ಲಿವ್ಸ್ ಇನ್ ಕಾಲನೀಸ್ ಅಂತ ಹೇಳ್ತೇವೆ. ಓಕೆ, ಹನಿ ಬಿ ಲಿವ್ಸ್ ಇನ್ ಕಾಲನೀಸ್ ಅಲ್ಲಿ ಇರುತ್ತೆ, ಒಬ್ಬಂಟಿಯಾಗಿ ಯಾವತ್ತೂ ಇರೋದಿಲ್ಲ. ಓಕೆ, ಇಟ್ ಇಸ್ ಕೊಲೋನಿಯಲ್ ಮತ್ತೆ ಸೋಷಿಯಲ್ ಕೂಡ. ಆಯ್ತಾ? ಈ ಜೇನು ಇದೆಯಲ್ಲ, ಹನಿ ಬೀಸ್ನ ನೀವು ಹೇಗೆ ತಗೊಂಬರ್ಬೇಕು ಇಲ್ಲಿ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರ್ಬೋದು ಹನಿ ಬೀಸಲ್ಲಿ 3 ಟೈಪ್ಸ್ ಇರುತ್ತೆ, ಗೊತ್ತಿದ್ಯಾ? ಒನ್ ಇಸ್ ಕಾಲ್ಡ್ ಕ್ವೀನ್ ಅಂತ ಕರಿತೇವೆ. ಓಕೆ, ದೇ ಆರ್ ಪಾಲಿಮಾರ್ಫಿಕ್ ಅಲ್ವಾ ಹನಿ ಬೀಸ್? ಒಂದು ಇದರಲ್ಲಿ ಏನಾಗಿರುತ್ತೆ, ಆ ಗುಂಪಲ್ಲಿ ಒಂದು ರಾಣಿ ಜೇನು ಇರುತ್ತೆ, ಕ್ವೀನ್ ಅಂತ. ಓಕೆ, ಕ್ವೀನ್ ಇಸ್ ದ ಒನ್ ವಿಚ್ ಲೇಸ್ ಎಗ್ಸ್. ಇದಕ್ಕೆ ಮಾತ್ರ ಎಗ್ ಲೇಯಿಂಗ್ ಕೆಪಾಸಿಟಿ ಇರುತ್ತೆ. ಓಕೆ, ಕ್ವೀನಿಗೆ ಮಾತ್ರ ಎಗ್ ಲೇಯಿಂಗ್ ಕೆಪಾಸಿಟಿ ಇರುತ್ತೆ. ಸೊ ಕ್ವೀನಿನ ಕೆಲಸ ಏನು? ಎಗ್ಗನ್ನ ಲೇ ಮಾಡೋದು ಮಾತ್ರ ಇಲ್ಲಿ. ಓಕೆನಾ? ಇನ್ನೊಂದು ಡ್ರೋನ್ಸ್ ಅಂತ ಇರತ್ತೆ, ಡ್ರೋನ್ಸ್. ಓಕೆ, ಇವರ ಕೆಲಸ ಏನು? ಟು ಫರ್ಟಿಲೈಸ್ ದ ಕ್ವೀನ್ ಅಷ್ಟೇ. ಓಕೆ, ದೇರ್ ಜಾಬ್ ಇಸ್ ಟು ಫರ್ಟಿಲೈಸ್ ದ ಕ್ವೀನ್ ಅಷ್ಟೇ. ಇನ್ನೂ ಒಂದು ಗ್ರೂಪ್ ಆಫ್ ಬೀಸ್ ಇರುತ್ತೆ ವಿಚ್ ಇಸ್ ಕಾಲ್ಡ್ ಆಸ್ ವರ್ಕರ್ ಬೀಸ್ ಅಂತ ನಾವು ಕರಿತೇವೆ. ವರ್ಕರ್ ಬೀಸ್, ದೀಸ್ ಆರ್ ಆಕ್ಚುಲಿ ದ ಹನಿ ಬೀಸ್ ವಿಚ್ ವರ್ಕ್ ವೆರಿ ಹಾರ್ಡ್. ಓಕೆ, ಇವ್ರು ಆಕ್ಚುಲಿ ಏನು? ಗೂಡನ್ನು ಕಟ್ಟೋದು ಅಥವಾ ಪೋಲನ್ ಗ್ರೇನ್ಸ್ನ ಹೋಗಿ ತಗೊಂಡು ಬಂದು ಹನಿಯನ್ನು ಪ್ರೊಡ್ಯೂಸ್ ಮಾಡೋದು, ಬಿ ವ್ಯಾಕ್ಸನ್ನು ಪ್ರೊಡ್ಯೂಸ್ ಮಾಡೋದು, ಇದೆಲ್ಲ, ಮತ್ತು ಇವರಿಬ್ಬರಿಗೂ ಕೂಡ ಆಹಾರವನ್ನು ಕೊಡೋದು, ಅದೆಲ್ಲ ಕೆಲಸವನ್ನು ಮಾಡೋದು ವರ್ಕರ್ ಬೀಸ್. ಓಕೆ, ವಿಚ್ ಆರ್ ವೆರಿ ಸ್ಮಾಲ್ ಇನ್ ಸೈಜ್ ಆ್ಯಕ್ಚುಲಿ. ಸರಿನಾ? ಸೊ ವೆನ್ ಇಟ್ ಕಮ್ಸ್ ಟು ಹನಿ ಬೀಸಲ್ಲಿ ದೇ ಪಾಲಿಮಾರ್ಫಿಕ್. ಬೇರೆ ಬೇರೆ ಥರದ ಹನಿ ಬೀಸ್ ಇರುತ್ತೆ ಒಂದು ಗುಂಪಲ್ಲಿ. ಆಯ್ತಾ? ಒಂದು ಗೂಡಲ್ಲಿ ಏನಿರಲೇಬೇಕು? ಒಂದು ರಾಣಿ ಜೇನು ಇರಲೇಬೇಕು, ಕ್ವೀನ್ ಇರಲೇಬೇಕು. ಆ ಕ್ವೀನಿನ ಕೆಲಸ ಎಗ್ಗನ್ನ ಲೇ ಮಾಡೋದು. ಇನ್ನೊಂದು ಡ್ರೋನ್ ಇರಲೇಬೇಕು, ಆ ಡ್ರೋನಿನ ಕೆಲಸ ಟು ಫರ್ಟಿಲೈಸ್ ದ ಕ್ವೀನ್. ಅದಾದ್ಮೇಲೆ ವರ್ಕರ್ ಬೀಸ್ ಇರಲೇಬೇಕು. ಸೊ ವರ್ಕರ್ ಬೀಸಿನ ಕೆಲಸ ಏನು ಅಂದರೆ, ದೇ ಆಕ್ಚುಲಿ ಗೋ ಆ್ಯಂಡ್ ಕಲೆಕ್ಟ್ ದ ಪೋಲನ್ ಗ್ರೇನ್ಸ್. ಓಕೆ, ದೇ ಪ್ರೊಡ್ಯೂಸ್ ದ ಹನಿ and they produce the wax. ಹಾಗಾಗಿ ಇದು ಮೂರು ಕೂಡ ಒಂದು ಜೇನುಗೂಡಲ್ಲಿ ಕ್ವೀನು ಇರಬೇಕು, ಡ್ರೋನು ಇರಬೇಕು, ವರ್ಕರ್ ಬೀಸ್ ಕೂಡ ಇರಬೇಕು. ಹಾಗಾಗಿ ಇವ್ರು ಹೇಳ್ತಾ ಇದ್ದಾರೆ ಕ್ಯಾಚಿಂಗ್ ಆ್ಯಂಡ್ ಹೈವಿಂಗ್ ಆಫ್ ಸ್ವಾರ್ಮ್ಸ್ ಅಂತ. ಗುಂಪು. ಓಕೆ, ಒಂದು ಗುಂಪನ್ನೇ ನೀವು ಕರ್ಕೊಂಡು ಬಂದು ಗೂಡಲ್ಲಿ ಇಡಬೇಕಾಗತ್ತೆ. ಅದರಲ್ಲಿ ಕ್ವೀನು ಇರಬೇಕು, ಡ್ರೋನು ಇರಬೇಕು, ವರ್ಕರ್ ಬೀಸು ಇರಬೇಕು. ಇದರಲ್ಲಿ ಯಾರು ಒಬ್ಬರನ್ನ ಕರ್ಕೊಂಡ್ಬಂದ್ರೆ ಅವ್ರು ವಾಪಸ್ ಹೋಗ್ತಾರೆ ಅಷ್ಟೇ, ಮತ್ತೆ ಅಲ್ಲಿ ಇರೋದಿಲ್ಲ. ಹಾಗಾಗಿ ಸ್ವಾರ್ಮ್ಸ್ ಇಷ್ಟನ್ನ ಕೂಡ ನೀವು ತಗೊಂಬಂದು ಜೇನುಗೂಡಿಗೆ ಬಿಡಬೇಕು. ಸೊ ಯು ಹ್ಯಾವ್ ಟು ಹ್ಯಾವ್ ನಾಲೆಡ್ಜ್ ರಿಗಾರ್ಡಿಂಗ್ ಕ್ಯಾಚಿಂಗ್ ಆ್ಯಂಡ್ ಹೈವಿಂಗ್ ಆಫ್ ಸ್ವಾರ್ಮ್ಸ್. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ಇಸ್ you have to know how to maintain the beehives during different seasons. Okay, so you have to have the knowledge regarding maintaining the beehives during different seasons. So ಮಳೆಗಾಲದಲ್ಲಿ ಜೇನುಗೂಡನ್ನು ಹೇಗೆ ಕಾಪಾಡಿಕೊಳ್ಬೇಕು,
ಓಕೆ, ಚಳಿಗಾಲದಲ್ಲಿ ಯಾವ ಥರದ ವ್ಯವಸ್ಥೆಯನ್ನು ಮಾಡಬೇಕು, ಹಾಗೆ ಬೇಸಿಗೆಗಾಲದಲ್ಲಿ ಜೇನುಗೂಡಿಗೆ ಯಾವ ಥರ ರಕ್ಷಣೆಯನ್ನು ಕೊಡಬೇಕು, ಇದೆಲ್ಲದು ಕೂಡ ನಿಮಗೆ ಗೊತ್ತಿರಬೇಕು. ಯಾವ ಯಾವ ಸೀಸನ್ನಲ್ಲಿ ಜೇನುಗೂಡಿಗೆ ಯಾವ ತರಹದ ವ್ಯವಸ್ಥೆಯನ್ನು ಮಾಡಿ ಕೊಡಬೇಕು ಅಂತ. ಓಕೆನಾ? ಸೊ ಯು ಹ್ಯಾವ್ ಟು ಹ್ಯಾವ್ ದ ನಾಲೆಜ್ ರಿಗಾರ್ಡಿಂಗ್ ಮೇಂಟೈನಿಂಗ್ ದ ಬೀ ಹೈವ್ಸ್ ಡ್ಯೂರಿಂಗ್ ಡಿಫರೆಂಟ್ ಸೀಸನ್ಸ್. ಆಯ್ತಾ? ಸೊ ಲಾಸ್ಟ್ ಒನ್ ವುಡ್ ಬಿ handling and collection of honey and bee wax. Okay, so next last one is handling. ಹೇಗೆ ನೋಡ್ಕೊಳ್ಳೋದು, ಹೇಗೆ ಈ ಜೇನುಗೂಡು ಇರತ್ತಲ್ಲ ಅದರಿಂದ ನೊಣವನ್ನು ಆಮೇಲೆ ಓಡಿಸೋದು ಹೇಗೆ ಅಲ್ಲಿಂದ. ಆಯ್ತಾ? ಆಮೇಲೆ ಅಲ್ಲಿಂದ ಹೋದ್ಮೇಲೆ ಎಲ್ಲ ಜೇನುಗಳು ಗೂಡು ಬಿಟ್ಟು ಹೋದ್ಮೇಲೆ ಹನಿಯನ್ನು ಹೇಗೆ ಕಲೆಕ್ಟ್ ಮಾಡೋದು ನಾವು. ಆಯ್ತಾ? ಹೇಗೆ ತೆಗೆಯೋದು ಅದರಿಂದ ಹನಿಯನ್ನು, ಅಥವಾ ಬಿ ವ್ಯಾಕ್ಸನ್ನು ಅದರಿಂದ ಹೇಗೆ ತೆಗೆಯೋದು, ಇದು ಕೂಡ ನಿಮಗೆ ಗೊತ್ತಿರಲೇಬೇಕಲ್ವಾ. ಸೊ ನಿಮಗೆ ಈಗ ಕರ್ಕೊಂಬಂದು ಕೂತ್ಮೇಲೆ ಹನಿ ತೆಗೆಯೋದೇ ಹೇಗೆ ಅಂತ ಗೊತ್ತಿಲ್ಲ ಅಂದಮೇಲೆ ದಟ್ ಈಸ್ ಅ ವೇಸ್ಟ್ಫುಲ್ ಪ್ರಾಸೆಸ್ ದೆನ್. ಹೌದು ತಾನೆ? ನೀವು ಮಾಡಿದ್ದೆಲ್ಲ ವೇಸ್ಟ್ ಆಯಿತು ಅಲ್ಲಿಗೆ. ದಟ್ ಇಸ್ ವೈ ಯು ಹ್ಯಾವ್ ಟು ನೋ ಹೌ ಟು ಹ್ಯಾಂಡಲ್. ಓಕೆ, ಹೇಗೆ ಏನು ಮಾಡಬೇಕು, ಹೇಗೆ ತೆಗಿಬೇಕು, ಜೇನುಗಳು ಇದ್ದರೂ ಹೇಗೆ ತೆಗಿಬೇಕು, ಇಲ್ಲದೇ ಇದ್ದರೂ ಕೂಡ ಹೇಗೆ ತೆಗಿಬೇಕು, ಕಲೆಕ್ಷನ್ ಆಫ್ ಹನಿಯನ್ನು ಹೇಗೆ ಮಾಡಬೇಕು, ಬಿ ವ್ಯಾಕ್ಸನ್ನು ಹೇಗೆ ಮಾಡಬೇಕು, ಇದಿಷ್ಟು ನಿಮಗೆ ಗೊತ್ತಿರಲೇಬೇಕು. ಸರಿನಾ? ಸೊ ಆಸ್ ಐ ಟೋಲ್ಡ್ ಯು, ಬೀ ಕೀಪಿಂಗ್ ಅನ್ನೋದು ಇಟ್ ಇಸ್ ಕಂಪ್ಯಾರಿಟಿವ್ಲಿ ಅಲ್ವಾ, ಏನದು ರಿಲೇಟಿವ್ಲಿ ಇಟ್ ಈಸ್ ವೆರಿ ಈಸಿ ಆ್ಯಂಡ್ ಡಸ್ ರಿಕ್ವೈರ್ ಓನ್ಲಿ ಸಮ್ ಏನು ಇದು ಮಾತ್ರ ಸಮ್ ನಾಲೆಡ್ಜ್ ಅಷ್ಟೇ. ಓಕೆ, ಇಟ್ ಇಸ್ ಕಂಪ್ಯಾರಿಟಿವ್ಲಿ ರಿಲೇಟಿವ್ಲಿ ಇಟ್ ಇಸ್ ವೆರಿ ಈಸಿ. ಸ್ವಲ್ಪ ನಾಲೆಡ್ಜ್ ಬೇಕು ನಮಗೆ ರಿಗಾರ್ಡಿಂಗ್ ದಿಸ್ ಬೀ ಕೀಪಿಂಗ್ ಅಥವಾ ಎಪಿಕಲ್ಚರ್. ಸೊ ಇದನ್ನು ಕೊಡೋದಕ್ಕೆ ದೇರ್ ಆರ್ ಸೆವೆರಲ್ ಆರ್ಗನೈಸೇಷನ್ಸ್ ಇನ್ ಇಂಡಿಯಾ. ಸರಿನಾ? ಸೊ ಸಕ್ಸಸ್ಫುಲ್ ಬೀ ಕೀಪಿಂಗ್ ಆಗಬೇಕು ಅಂದರೆ ವಾಟ್ ಆರ್ ದ ಪಾಯಿಂಟ್ಸ್ ದಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಫಸ್ಟ್ ಒನ್ ಇಸ್ ನಾಲೆಡ್ಜ್ ರಿಗಾರ್ಡಿಂಗ್ ಹ್ಯಾಬಿಟ್, ಹೇಗೆ ಇರುತ್ತೆ ಜೇನುಗಳು ಆ್ಯಂಡ್ ಇಟ್ಸ್ ನೇಚರ್, ಅದರ ನೇಚರ್ ಹೇಗೆ, ತುಂಬ ಜೋರ ಅಥವಾ ಪರವಾಗಿಲ್ಲ ಹ್ಯಾಂಡಲ್ ಮಾಡಬಹುದು ಆ ಥರ. ನಾಲೆಡ್ಜ್ ರಿಗಾರ್ಡಿಂಗ್ ದ ಹ್ಯಾಬಿಟ್ ಆ್ಯಂಡ್ ನೇಚರ್ ಆಫ್ ದ ಬೀ. ಕ್ಯಾಚಿಂಗ್ ಆ್ಯಂಡ್ ಹೈವಿಂಗ್ ಆಫ್ ದ ಸ್ವಾರ್ಮ್ಸ್. ಓಕೆ, ಹಿಡಿಯುವುದು ಹೇಗೆ, ಗೂಡಿಗೆ ಬಿಡೋದು ಹೇಗೆ, ಸ್ವಾರ್ಮ್ಸ್ ಗುಂಪುಗಳಲ್ಲೇ ಇರಬೇಕು. ಕ್ವೀನ್ ಮತ್ತು ಡ್ರೋನ್ ಮತ್ತು ವರ್ಕರ್ ಮೂರೂ ಗೂಡಲ್ಲಿ ಇರಲೇಬೇಕು. ಸೊ ಕ್ಯಾಚಿಂಗ್ ಆ್ಯಂಡ್ ಹೈವಿಂಗ್ ಆಫ್ ಸ್ವಾರ್ಮ್ಸ್. ಓಕೆ, ಹೌ ಟು ಮೇಂಟೈನ್ ದ ಬೀ ಹೈವ್ಸ್ ಡ್ಯೂರಿಂಗ್ ಡಿಫರೆಂಟ್ ಸೀಸನ್ಸ್, ಅದು ನಿಮಗೆ ಗೊತ್ತಿರಲೇಬೇಕು. ಫೈನಲಿ ಹ್ಯಾಂಡ್ಲಿಂಗ್ ಆ್ಯಂಡ್ ಕಲೆಕ್ಷನ್ ಆಫ್ ಹನಿ ಆ್ಯಂಡ್ ಬೀಸ್ ವ್ಯಾಕ್ಸ್. These are the points to keep in mind for successful beekeeping. Sari, next let us study about the importance of beekeeping. ಯಾಕೆ ನಾವು beekeeping-ನ ಮಾಡಬೇಕು ಅಥವಾ ಎಪಿಕಲ್ಚರನ್ನು ಮಾಡಬೇಕು ಅಂತ ಕಲಿತಾ ಹೋಗೋಣ. We will study about the importance of beekeeping. Let us study about the importance of beekeeping. First one is ಹನಿಗೋಸ್ಕರ ಅಲ್ವಾ ಇಂಪಾರ್ಟೆನ್ಸ್. ಯಾಕೆ beekeeping ಮಾಡ್ತೇವೆ ಅಂದರೆ ಹನಿ. ಸೊ ಹನಿ ಇಸ್ ಆಫ್ ಹೈಲಿ ನ್ಯೂಟ್ರಿಟಿವ್ ವ್ಯಾಲ್ಯೂ ಅಂತ ಹೇಳ್ತೀವಿ. ತುಂಬ ನ್ಯೂಟ್ರಿಷನ್ ನಮ್ಮ ಹನಿಯಲ್ಲಿ ಇದೆ. ಓಕೆ, ಫಸ್ಟ್ ಒನ್ ಇಸ್ ಇಟ್ ಹ್ಯಾಸ್ ಹೈ ನ್ಯೂಟ್ರಿಟಿವ್ ವ್ಯಾಲ್ಯೂ. ಓಕೆ, ಹನಿ ಹ್ಯಾಸ್ ಹೈ ನ್ಯೂಟ್ರಿಟಿವ್ ವ್ಯಾಲ್ಯೂ. ನ್ಯೂಟ್ರಿಷನಲಿ ಇಟ್ ಇಸ್ ವೆರಿ ರಿಚ್. ಓಕೆನಾ? ಎಸ್. ಸೊ ಇಟ್ ಆಲ್ಸೋ ಹ್ಯಾಸ್ ಅನ್ ಇಂಪಾರ್ಟೆಂಟ್ ಪ್ಲೇಸ್ ಇನ್ ಇಂಡಿಜಿನಸ್ ಸಿಸ್ಟಮ್ ಆಫ್ ಮೆಡಿಸಿನ್. ಸರಿನಾ? It has an important place in indigenous system of medicine.
ಇಂಡಿಜಿನಸ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳಿದ್ರೆ ದೇಸಿ, ಇಂಡಿಜಿನಸ್ ಅಂದರೆ ದೇಸಿ ಸಿಸ್ಟಮ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಆಯುರ್ವೇದ, ಹೌದಾ, ಆಯುರ್ವೇದ ಇಸ್ ಅ ಇಂಡಿಜಿನಸ್ ಸಿಸ್ಟಮ್ ಆಫ್ ಮೆಡಿಸಿನ್, ನಮ್ಮ ದೇಶದ ಸಿಸ್ಟಮ್ ಆಫ್ ಮೆಡಿಸಿನ್ ಅದು. ಅಲ್ಲಿ ನಮಗೆಲ್ಲ ಗೊತ್ತೇ ಇದೆ ಜೇನುತುಪ್ಪ, ಇಟ್ ಹ್ಯಾಸ್ ಅ ವೆರಿ ಇಂಪಾರ್ಟೆಂಟ್ ಪ್ಲೇಸ್. ಅಲ್ಲಿ ಜೇನುತುಪ್ಪನ ಏನಕ್ಕೆ ಯೂಸ್ ಮಾಡ್ತೇವೆ, ನಮ್ಮೆಲ್ಲರ ಮನೆಯಲ್ಲೂ ಕೆಲವು ಸಿಂಪಲ್ ಡಿಸೀಸಸ್ಗೆ ನಾವು ಯೂಸ್ ಮಾಡೇ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಏನಾದರೂ ಕಫ ಬಂತು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಜೇನುತುಪ್ಪಿಗೆ ನೀವು ತುಳಸಿ ರಸವನ್ನು ಆ್ಯಡ್ ಮಾಡಿ ಕುಡಿತೀರಾ, ಅಥವಾ ಜೇನುತುಪ್ಪಕ್ಕೆ ಬ್ಲ್ಯಾಕ್ ಪೆಪ್ಪರಿನ ಪೌಡರನ್ನು ಹಾಕಿ ತಗೊಂಡಾಗ ಆವಾಗ ಕೂಡ ಕಾಫ್ನ ಟ್ರೀಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಅಥವಾ ಏನಾದರೂ ಕೈ ಬರ್ನ್ಸ್ ಏನಾದರೂ ಇತ್ತು ಅಂದರೆ ನಾವು ಜೇನುತುಪ್ಪ ಹಾಕ್ತಿದ್ದ ಹಾಗೆ ಅದು ಏನಾಗ್ತಾ ಹೋಗುತ್ತೆ, ನಮಗೆ ಒಂಥರ ಕೂಲ್ ಫೀಲಿಂಗ್ ಬರುತ್ತೆ ಅಲ್ವಾ. ಮತ್ತು ಅದು ತುಂಬ ಬೇಗ ವಿದೌಟ್ ಎನಿ ಮಾರ್ಕ್ಸ್ ಏನಾಗ್ತಾ ಹೋಗುತ್ತೆ, ಗಾಯ ಕೂಡ ಮಾಯ ಆಗತ್ತೆ ಅಂತ ಹೇಳ್ತಾರೆ. ಹೀಗೆ ಸುಮಾರಷ್ಟು ಆಯುರ್ವೇದದಲ್ಲಿ ಜೇನುತುಪ್ಪ ಹ್ಯಾಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೇಸ್, ಹನಿ ಹ್ಯಾಸ್ ಅ ವೆರಿ ಇಂಪಾರ್ಟೆಂಟ್ ಪ್ಲೇಸ್, ಆಯಿತಾ. ಸೊ ಹನಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಇಂಡಿಜಿನಸ್ ಸಿಸ್ಟಮ್ ಆಫ್ ಮೆಡಿಸಿನ್, ಆಯಿತಾ. ಸೊ ಹನಿಯಲ್ಲಿ ಅಂಥದ್ದೇನಿದೆ ಅಂತ ನೀವು ಕೇಳಿದರೆ, ಹನಿಯಲ್ಲಿ ಏನಿರುತ್ತೆ, ಹನಿ ಹ್ಯಾಸ್ ವಾಟರ್, it has minerals, amino acids, and it also has pollen. Okay, so honey is mainly made up of water present ಆಗಿರುತ್ತೆ, it is made up of minerals, it is made up of what is that, amino acids, also there are a few enzymes. Okay, ಕೆಲವು enzymes ಕೂಡ present ಆಗಿರುತ್ತೆ, and then there are a few ಪೋಲನ್ಸ್ ಕೂಡ ಹನಿಯಲ್ಲಿ ಪ್ರೆಸೆಂಟ್ ಆಗಿರುತ್ತೆ, ಆಯಿತಾ. ಇಷ್ಟು ಮಾತ್ರ ಅಲ್ಲ, ಹನಿ ಇಸ್ ಆಲ್ಸೋ ಯೂಸ್ಡ್ ಟು ಟ್ರೀಟ್ ಸರ್ಟನ್ ಡಿಸಾರ್ಡರ್ಸ್. ಕೆಲವು ಡಿಸಾರ್ಡರ್ಸನ್ನು ಟ್ರೀಟ್ ಮಾಡಲಿಕ್ಕೆ ಕೂಡ ಹನಿಯನ್ನು ಯೂಸ್ ಮಾಡ್ತಾರೆ. ಯಾವ ತರಹದ ಡಿಸಾರ್ಡರ್ಸ್, ರಿಗಾರ್ಡಿಂಗ್ ಡೈಜೆಷನ್. ಓಕೆ, ಡೈಜೆಷನ್ನಿಗೆ, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಡಿಸಾರ್ಡರ್ಸ್ನ ಟ್ರೀಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಅಪಾರ್ಟ್ ಫ್ರಮ್ ದಿಸ್, ಇಟ್ ಈಸ್ ಆಲ್ಸೋ ಯೂಸ್ ಟು ಟ್ರೀಟ್ ಸಮ್ ಸ್ಟಮಕ್ ಪ್ರಾಬ್ಲಮ್, ಓಕೆ, ಆಸ್ ವೆಲ್ ಆಸ್ ಡಿಸಾರ್ಡರ್ಸ್ ರಿಗಾರ್ಡಿಂಗ್ ಲಿವರ್. ಓಕೆನಾ. ಸೊ ಹನಿ ಇದೆಯಲ್ಲ, ಹನಿ ಈಸ್ ಆಫ್ ಹೈ ನ್ಯೂಟ್ರಿಟಿವ್ ವ್ಯಾಲ್ಯೂ. ಓಕೆನಾ. ಇಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಇಂಡಿಜಿನಸ್ ದೇಸಿ ಸಿಸ್ಟಮ್ ಆಫ್ ಮೆಡಿಸಿನಲ್ಲಿ. ಹನಿ ಇಸ್ ಮೇನ್ಲಿ ಮೇಡ್ ಅಪ್ ಆಫ್ ವಾಟರ್ ಇರುತ್ತೆ, ಮಿನರಲ್ಸ್ ಪ್ರೆಸೆಂಟ್ ಆಗಿರುತ್ತೆ, ಅಮೈನೋ ಆಸಿಡ್ಸ್, ಎನ್ಸೈಮ್ಸ್ ಆ್ಯಂಡ್ ಪೋಲನ್ ಅದರಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಹನಿ ಈಸ್ ಯೂಸ್ ಟು ಟ್ರೀಟ್ ಸರ್ಟನ್ ಡಿಸಾರ್ಡರ್ಸ್ ಆಫ್ ಡೈಜೆಷನ್, ಸ್ಟಮಕ್ ಡಿಸಾರ್ಡರ್ಸ್, ಆ್ಯಂಡ್ ದೆನ್ ಡಿಸಾರ್ಡರ್ಸ್ ಇನ್ ಲಿವರ್ ಆಲ್ಸೋ. ಅಪಾರ್ಟ್ ಫ್ರಮ್ ದಿಸ್, ವೂಂಡ್ಸ್ ಏನಾದರೂ ಆಗಿದ್ರೆ, ಓಕೆ, ಅದು ಇನ್ಫೆಕ್ಟ್ ಆಗದೆ ಇರೋ ಥರ ನೋಡ್ಕೊಳ್ಳಿಕ್ಕೆ ಆ ವೂಂಡಿನ ಮೇಲೆ ಏನು ಹಚ್ತಾರೆ, ಹನಿಯನ್ನು ಹಚ್ತಾರೆ. ಓಕೆ, ವೂಂಡ್ಸನ್ನ ಟ್ರೀಟ್ ಮಾಡ್ತಾರೆ ಯೂಸಿಂಗ್ ಹನಿ, ಆಗ ಇನ್ಫೆಕ್ಷನ್ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದ ಯೂಸಸ್ ಆಫ್ ಹನಿ ಅಥವಾ ಇಂಪಾರ್ಟೆನ್ಸ್ ಆಫ್ ಹನಿ. ವೆನ್ ಇಟ್ ಕಮ್ಸ್ ಟು ಇದೊಂದೇನಾ ಹನಿ ಬೀಯಿಂದ ಸಿಗುವಂಥ ಪ್ರಾಡಕ್ಟ್ ಅಂದರೆ ಖಂಡಿತ ಅಲ್ಲ. ಅಪಾರ್ಟ್ ಫ್ರಮ್ ಹನಿ, ಓಕೆ, ಹನಿಯನ್ನು ಬಿಟ್ಟು ನಮಗೆ ಬೀವ್ಯಾಕ್ಸ್ ಅಂತ ಸಿಗತ್ತೆ. ಓಕೆ, ಹನಿ ಬೀಸಿಂದ ನಮಗೆ ಹನಿಯನ್ನು ಬಿಟ್ಟು ಬೀವ್ಯಾಕ್ಸ್ ಅಂತ ಸಿಗತ್ತೆ. ಈ ಬೀವ್ಯಾಕ್ಸ್ ಇದೆಯಲ್ಲ, ದೇ ಆರ್ ವೈಡ್ಲಿ ಯೂಸ್ಡ್ ಇನ್ ಇಂಡಸ್ಟ್ರೀಸ್. ಸೊ ಇಂಡಸ್ಟ್ರೀಸಲ್ಲಿ ಬೀವ್ಯಾಕ್ಸಿಗೆ ತುಂಬ ಡಿಮ್ಯಾಂಡ್ ಇದೆ. ಈ ಬೀವ್ಯಾಕ್ಸನ್ನು ಯಾವ ಥರದ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತಾರೆ ಅಂತ ನೀವು ಕೇಳಿದ್ರೆ, ಇಟ್ ಈಸ್ ಯೂಸ್ಡ್ ಇನ್ ಕಾಸ್ಮೆಟಿಕ್ ಇಂಡಸ್ಟ್ರಿ. ತುಂಬ ಡಿಮ್ಯಾಂಡ್ ಇರೋದು ಕಾಸ್ಮೆಟಿಕ್ ಇಂಡಸ್ಟ್ರಿಯಲ್ಲಿ ಬೀವ್ಯಾಕ್ಸನ್ನು ಯೂಸ್ ಮಾಡ್ತಾರೆ. ಅಪಾರ್ಟ್ ಫ್ರಮ್ ದ್ಯಾಟ್, ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಪಾಲಿಶಿಂಗ್. ಓಕೆ, ಇಟ್ ಈಸ್ ಯೂಸ್ಡ್ ಫಾರ್ ಪಾಲಿಶಿಂಗ್. ಸೊ beeswax has a huge demand in cosmetic industries. It is also used in polishing. Apart from this, molds na ಮಾಡಕ್ಕೂ ಯೂಸ್ ಮಾಡ್ತಾರಂತೆ beeswax-ನ. ಓಕೆ, ಮೌಲ್ಡ್ಸ್ ಅದಾದಮೇಲೆ ಕೆಲವು ಪ್ರಿಂಟಿಂಗ್ ಪರ್ಪಸ್ಸಿಗೆ ಕೂಡ ಈ beeswax-ನ ಯೂಸ್ ಮಾಡ್ತಾರಂತೆ. ಓಕೆ, ಇಷ್ಟು ಮಾತ್ರ ಅಲ್ಲ. ಸೊ ಇನ್ನೂ ಸ್ವಲ್ಪ ಯೂಸಸ್ ಇದೆ. ಮೆಡಿಸಿನಲ್ ಯೂಸಸ್ ಆಫ್ ಬೀ ಕೀಪಿಂಗ್ ಏನು ಅಂತ ನೋಡೋಣ. Medicinal value. The medicine that is obtained from the body of
ಹನಿ. ಓಕೆ, ಬಾಡಿ ಆಫ್ ಹನಿಯಿಂದ ಅಬ್ಟೈನ್ ಮಾಡುವಂಥ ಮೆಡಿಸಿನ್ ಇದೆಯಲ್ಲ, ಇಟ್ ಈಸ್ ಯೂಸ್ ಟು ಟ್ರೀಟ್ ಡಿಪ್ತೇರಿಯಾ. ಓಕೆ, ಬಾಡಿ ಆಫ್ ಹನಿಯ ಬಾಡಿಯಿಂದ ಸಿಗುವಂಥ ಮೆಡಿಸನನ್ನು ಡಿಪ್ತೇರಿಯಾನ ಟ್ರೀಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಅಪಾರ್ಟ್ ಫ್ರಮ್ ದಿಸ್, ಹನಿ ಬಿಯಿಂದ ನಮಗೆ ದಿಸ್ ಆಲ್ಸೋ ಹನಿ ಬಿಯ ಬಾಡಿಯಿಂದ, ಓಕೆ, ಹನಿ ಬಿಯ ಬಾಡಿಯಿಂದ ಸಿಗುವಂಥ ಮೆಡಿಸನ್ ಅದು ಡಿಪ್ತೇರಿಯಾ, ನಾಟ್ ಫ್ರಮ್ ಹನಿ. ರಿಮೆಂಬರ್, ಹನಿ ಬಿಯ ಬಾಡಿಯಿಂದ ಸಿಗುವಂಥ ಮೆಡಿಸನ್ನಿಂದ ನಾವು ಡಿಪ್ತೇರಿಯಾನ ಟ್ರೀಟ್ ಮಾಡ್ತೀವಿ. ಇಲ್ಲಿ ಕೂಡ ಅಷ್ಟೇ, ಹನಿ ಬಿ ಪ್ರೊಡ್ಯೂಸಸ್ ವೆನಾಮ್, ಒಂದು ತರಹದ ಪ್ರೋಟೀನ್ ಅಲ್ವಾ ವೆನಾಮ್ ಅಂದರೆ. ಸೊ ಹನಿ ಬಿ ಪ್ರೊಡ್ಯೂಸಸ್ ವೆನಾಮ್. ಈ ವೆನಾಮನ್ನು ಕಲೆಕ್ಟ್ ಮಾಡಿ ನಾವು ಆರ್ಥರೈಟಿಸನ್ನು ಟ್ರೀಟ್ ಮಾಡ್ತೀವಿ. ಓಕೆ, ವಿ ಟ್ರೀಟ್ ಆರ್ಥರೈಟಿಸ್. ಅಪಾರ್ಟ್ ಫ್ರಮ್ ಆರ್ಥರೈಟಿಸ್, ಇಟ್ ಈಸ್ ಆಲ್ಸೋ ಯೂಸ್ ಟು ಟ್ರೀಟ್ ಸ್ನೇಕ್ ಬೈಟ್. ಓಕೆ, ಸ್ನೇಕ್ ಬೈಟನ್ನು ಟ್ರೀಟ್ ಮಾಡಲಿಕ್ಕೂ ಕೂಡ the venom that is obtained from honeybees are used. I repeat, medicinal value of honeybee ಏನು ಅಂತ ಹೇಳಿದ್ರೆ, the medicine that is obtained from the body of the honeybee is used to treat diphtheria. Okay, and then venom that is obtained from the honeybee is used in the treatment of arthritis. ಸೊ ಆರ್ಥರೈಟಿಸ್ ಅಂದರೆ ನಮಗೆ ಗೊತ್ತಿದೆ, ಜಾಯಿಂಟ್ ಪೇನ್ ಅಂತ ಅಷ್ಟೇ ಗೊತ್ತಿದೆ. ಯು ಲರ್ನ್ ಅ ಲಿಟಲ್ ಬಿಟ್ ಮೋರ್ ಇನ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್. ಓಕೆ, ಸೊ ಆರ್ಥರೈಟಿಸ್, ಜಾಯಿಂಟ್ ಪೇನ್ ಇನ್ ಜನರಲ್, ಆರ್ಥರೈಟಿಸನ್ನು ಟ್ರೀಟ್ ಮಾಡಲಿಕ್ಕೆ ವೆನೋಮನ್ನ ಯೂಸ್ ಮಾಡ್ತಾರೆ. ಆಲ್ಸೋ ಸ್ನೇಕ್ ಬೈಟನ್ನು ಕೂಡ ಟ್ರೀಟ್ ಮಾಡ್ತಾರಂತೆ ಯೂಸಿಂಗ್ ದಿಸ್ ವೆನೋಮ್. ಆಯಿತಾ? ಅಪಾರ್ಟ್ ಫ್ರಮ್ ದಿಸ್, ಹನಿ ಬೀಸ್ ದೇ ಆರ್ ಎಕ್ಸಲೆಂಟ್ ಪಾಲಿನೇಟಿಂಗ್ ಏಜೆಂಟ್ಸ್. ಓಕೆ, ಹನಿ ಬೀಸ್ ಆರ್ ಎಕ್ಸಲೆಂಟ್ ಪಾಲಿನೇಟಿಂಗ್ ಏಜೆಂಟ್ಸ್. ಸೊ ನೀವು ಏನಾದರೂ ಬೀ ಕೀಪಿಂಗ್, ಎಪಿಕಲ್ಚರನ್ನು ಮಾಡ್ತಾ ಇದ್ರೆ, ನಿಮ್ಮ ಸುತ್ತ ಕಲ್ಟಿವೇಟೆಡ್ ಲ್ಯಾಂಡ್ ಏನಾದರೂ ಇತ್ತು ಅಂತ ಹೇಳಿದ್ರೆ, ಫ್ಲವರಿಂಗ್ ಪೀರಿಯಡ್ನಲ್ಲಿ ನೀವು ಎಪಿಕಲ್ಚರ್ ಮಾಡ್ತಿದ್ರೆ, ಆ ಕ್ರಾಪ್ ಪ್ಲಾಂಟ್ಸನ್ನು ರೇಟ್ ಆಫ್ ಪಾಲಿನೇಷನನ್ನು ಈ ಹನಿ ಬೀಸ್ ತುಂಬಾ ಜಾಸ್ತಿ ಮಾಡುತ್ತೆ. ದೇ ಆರ್ ಎಕ್ಸಲೆಂಟ್ ಪಾಲಿನೇಟರ್ಸ್. ಪಾಲಿನೇಷನ್ ಅಂದರೆ ಏನು ಅಂತ ಗೊತ್ತಿದೆ ಅಲ್ವಾ, ನೆನಪಿದೆ. ಓಕೆ, ಸೊ ಏನು ಮಾಡಬೇಕು, ಅಲ್ಲಿ ಪೋಲನ್ ಗ್ರೀನನ್ನು ಸ್ಟಿಗ್ಮಾದ ಮೇಲೆ ಹಾಕಬೇಕು ಅಲ್ವಾ. ಸೊ ಈ ಹನಿ ಬಿ ಏನು ಮಾಡುತ್ತೆ, ಅವ್ರು ಕ್ರಾಪ್ ಫೀಲ್ಡ್ಸ್ನ ಹತ್ರ ಇದ್ದರೆ, ಫ್ರೂಟ್ ಆರ್ಚರ್ಡ್ಸ್ನ ಹತ್ರ ಎಲ್ಲ ಇದ್ದರೆ, ಆಯಿತಾ, ಫ್ಲವರಿಂಗ್ ಸೀಸನ್ ಬಂದಾಗ ಅವರು ಎಕ್ಸಲೆಂಟಾಗಿ ಪಾಲಿನೇಷನನ್ನು ಕ್ಯಾರಿ ಔಟ್ ಮಾಡ್ತಾ ಹೋಗ್ತಾರೆ. ಸೊ ಹೀಗೆ ಪಾಲಿನೇಷನ್ನ ರೇಟ್ ಜಾಸ್ತಿ ಆದಾಗ ಏನಾಗುತ್ತೆ, ಆಟೋಮ್ಯಾಟಿಕ್ಲಿ ಫರ್ಟಿಲೈಸೇಷನ್ ಜಾಸ್ತಿ ಆಗಿ ಫ್ರೂಟ್ ಫಾರ್ಮೇಷನ್ ಆಗತ್ತೆ ತಾನೆ. ಸೊ ಕ್ರಾಪ್ ಈಲ್ಡ್ ಜಾಸ್ತಿ ಆಗ್ತಾ ಹೋಗತ್ತೆ. ಸಾಕಷ್ಟು ಪೋಲನ್ ಗ್ರೀನ್ಸ್ ಹನಿ ಬೀಸಿಗೂ ಸಿಕ್ಕಿರೋದ್ರಿಂದ ಈ ಕಡೆ ಹನಿಯ ಈಲ್ಡ್ ಕೂಡ ಜಾಸ್ತಿ ಆಗಿರುತ್ತೆ. ಸೊ ನಿಮಗೆ ಎರಡು ತರಹದ ಬೆನಿಫಿಟ್ಸ್ ಇದೆ. ಓಕೆ, ಒಂದು ಯುವರ್ ಕ್ರಾಪ್ ಈಲ್ಡ್ ವಿಲ್ ಇನ್ಕ್ರೀಸ್, ಅನದರ್ ಒನ್ ಇಸ್ ಹನಿಯ ಈಲ್ಡ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆಯ್ತಾ? ಸೊ ಎಕ್ಸಲೆಂಟ್ ಪಾಲಿನೇಟಿಂಗ್ ಏಜೆಂಟ್ಸ್ ಅಥವಾ ಪಾಲಿನೇಟರ್ಸ್, ಏಜೆಂಟ್ಸ್ ಬೇಡ, ಎಕ್ಸಲೆಂಟ್ ಪಾಲಿನೇಟರ್ಸ್ ಹನಿ ಬಿ. ಆಯಿತಾ? ಎಸ್ಪೆಷಲಿ ಸಮ್ ಕ್ರಾಪ್ ಪ್ಲಾಂಟ್ಸ್ ಲೈಕ್ ಸನ್ಫ್ಲವರ್ ಆ್ಯಂಡ್ ದೆನ್ ಆ್ಯಪಲ್ ಆ್ಯಂಡ್ ದೆನ್ ಪಿಯರ್ ಆ್ಯಂಡ್ ದೆನ್ ಮಸ್ಟರ್ಡ್, ಇದರಲ್ಲಂತೂ ಎಕ್ಸಲೆಂಟ್ ಆಗಿ, ಓಕೆ, ಸನ್ಫ್ಲವರ್, ಆ್ಯಪಲ್, ಪಿಯರ್, ಮಸ್ಟರ್ಡ್, ಇದಿಷ್ಟು ಪ್ಲಾಂಟ್ಸಲ್ಲಂತೂ ಹನಿ ಬಿ ಎಕ್ಸಲೆಂಟ್ ಆಗಿ ಪಾಲಿನೇಷನನ್ನು ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಎಪಿಕಲ್ಚರ್ ಅಥವಾ ಬೀ ಕೀಪಿಂಗ್. ಫಸ್ಟ್ ಒನ್ ಇಸ್ ಬೀ ವ್ಯಾಕ್ಸ್. ಓಕೆ, ಫಸ್ಟ್ ಒನ್ ಇಸ್ ಹನಿ. I have told you about honey. So ಇಂಡಿಜಿನಸ್ ಸಿಸ್ಟಮ್ ಆಫ್ ಮೆಡಿಸನ್ನಲ್ಲಿ, ಆಮೇಲೆ ವೂನ್ಸನ್ನು ಸರಿ ಮಾಡೋದಕ್ಕೆ, ಆ್ಯಂಡ್ ದೆನ್ ದಿಸ್ ಬಿ ವ್ಯಾಕ್ಸ್ ವಿಚ್ ಇಸ್ ಯೂಸ್ಡ್ ಇನ್ ಕಾಸ್ಮೆಟಿಕ್ಸ್ ಆ್ಯಂಡ್ ಪಾಲಿಶಿಂಗ್. ಮೆಡಿಸಿನಲ್ ವ್ಯಾಲ್ಯೂ ಹೇಳಿದ್ದೀನಿ. ಓಕೆ, ಮೆಡಿಸಿನ್ obtained from the body used to treat diphtheria, and then venom used to treat arthritis and snake bite, and honeybees are excellent pollinators ಅಂತ ಹೇಳಿದೆ. That is the importance of beekeeping. So in beekeeping we have studied what is beekeeping, what are the advantages of beekeeping, which type of honeybees are used in India, and then we have studied what are the keys for successful beekeeping, and then what is the importance of beekeeping. ಇದಷ್ಟನ್ನ ಓದಿದ್ದೇವೆ ನಾವು. Next, let us study about the next topic, that is ಫಿಶರೀಸ್ ಬಗ್ಗೆ ಕಲಿಯೋಣ.
fisheries. So fisheries is related to, okay, the catching, the processing and selling of fishes, shellfishes and other aquatic animals anta ಹೇಳ್ತಾರೆ. Okay, it is fishing, fisheries ಅಥವಾ fishing is an industry. Fisheries ಅಥವಾ fishing is an industry devoted to ಅಥವಾ related to catching, processing and selling. ಕ್ಯಾಚಿಂಗ್ ಅಂದರೆ ಏನು ಅಂತ ಗೊತ್ತಿದೆ ನಮಗೆ, ಹಿಡಿಯೋದು ಅಂತ. ಪ್ರಾಸೆಸಿಂಗ್, ಸೊ ಇಲ್ಲಿ ನಾವು ಹಿಡಿದು ನಾವೇ ಯೂಸ್ ಮಾಡೋದಾದರೆ ಪ್ರಾಸೆಸಿಂಗ್ ಬೇಡ. ಬಟ್ ಈ ಫಿಶರೀಸ್ ಅಥವಾ ಫಿಶಿಂಗ್ ಇಂಡಸ್ಟ್ರಿಯಲ್ಲಿ ಹಿಡಿದಿರುವಂಥ ಮೀನನ್ನು ನಮ್ಮ ದೇಶದ ಬೇರೆ ಬೇರೆ ಕಡೆ ಮಾತ್ರ ಅಲ್ಲದೆ ಫಾರಿನ್ಗೂ ಕೂಡ ಎಕ್ಸ್ಪೋರ್ಟನ್ನು ಮಾಡ್ತಾರೆ, ಬೇರೆ ಬೇರೆ ತರಹದ ಫಿಶಸನ್ನು. ಆಯಿತಾ? ಸೊ ಏನು ಮಾಡಬೇಕು ಅಂದರೆ ಅಲ್ಲಿವರೆಗೂ ಅದು ಏನೂ ಆಗಬಾರ್ದು ಅಂದರೆ ದೇ ನೀಡ್ ಟು ಬಿ ಪ್ರಾಸೆಸ್ಡ್. ಓಕೆ, ಸೊ ಹಾಳಾಗಬಾರ್ದು ಅಂತ ಪ್ರಾಸೆಸಿಂಗ್ನ ಮಾಡ್ತೀವಿ ನಾವು. ಸೊ ಕ್ಯಾಚಿಂಗ್, ಅದಾದಮೇಲೆ ಪ್ರಾಸೆಸಿಂಗ್ ಮಾಡ್ತೀರಾ, ಅದಾದಮೇಲೆ ಅದನ್ನು ಸೆಲ್ ಮಾಡ್ತೀರಾ. ಸೊ ಫಿಶರೀಸ್ ಅಥವಾ ಫಿಶಿಂಗ್ ಈಸ್ ಅನ್ ಇಂಡಸ್ಟ್ರಿ ಡಿವೋಟೆಡ್ ಟು ಕ್ಯಾಚಿಂಗ್, ಪ್ರಾಸೆಸಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಯಾವುದನ್ನು? ಫಿಶಸ್ಸು ಹೌದು, ಶೆಲ್ ಫಿಶಸ್ ಆ್ಯಂಡ್ ಅದರ್ ಅಕ್ವಾಟಿಕ್ animals and other fishes, shellfishes and other aquatic animals anta ನಾವು ಹೇಳ್ತೇವೆ. Okay, now let us study some of the very commonly used fresh water fishes in India. Okay, so very commonly used fresh water fishes ಯಾವುದು ಅಂತ ನಿಮಗೆ ಏನಾದರೂ ಕೇಳಿದ್ರೆ you will write catla and then you will write rohu. Okay, catla, rohu, and then you will write common carp. Okay, catla, rohu and common carp. These are the fresh water fishes. Catla, rohu and common carp are the fresh water fishes in India. ಆಯ್ತಾ? When it comes to ಮರೈನ್ ಫಿಶಸ್ ಅಂತ ಕೇಳಿದರೆ, ಸೊ ಫ್ರೆಶ್ ವಾಟರ್ ಅಂದರೆ ಏನು ಅಂತ ಗೊತ್ತಲ್ವ ನಮಗೆ? ಸಿಹಿ ನೀರು, ಫ್ರೆಶ್ ವಾಟರ್, ನದಿ, ಕೆರೆ, ಓಕೆ, ಪಾಂಡ್ಸ್, ಲೇಕ್ಸ್, ರಿವರ್ಸ್, ಆಲ್ ದೀಸ್ ಆರ್ ಫ್ರೆಶ್ ವಾಟರ್. ಮರೈನ್ ಅಂತ ಬಂದಾಗ ಇಟ್ ಹ್ಯಾಸ್ ಟು ಬಿ ಸಾಲ್ಟ್ ವಾಟರ್ ಅಲ್ವಾ, ಸಮುದ್ರದಲ್ಲಿ, ಹೌದು ತಾನೆ? ಸೊ ಮರೈನ್ ಫಿಶಸ್ಗೆ ಎಕ್ಸಾಂಪಲ್ಸ್ ಅಂತ ಕೇಳಿದ್ರೆ ಯು ವಿಲ್ ರೈಟ್ ಹಿಲ್ಸಾ, ಓಕೆ, ಸರ್ಡೈನ್ಸ್, and then we have this pomfrets, and then we have mackerel. Okay, we have marine fishes. 2 marks ಗೆ ಇದನ್ನ ಕೇಳ್ತಾರೆ, give example for marine fishes ಅಂತ. So marine fishes ಗೆ example hilsa, sardines, pomfrets, mackerel ಅಂತ ಬರೀತೀರಾ. ಓಕೆ, ಸೊ ಇಂಡಿಯಾದಲ್ಲಿ ಫ್ರೆಶ್ ವಾಟರ್ ಫಿಶಸ್ ನಾವು ತುಂಬ ಜಾಸ್ತಿ ಯೂಸ್ ಮಾಡೋದು ಕ್ಯಾಟ್ಲಾ, ರೋಹು, ಕಾಮನ್ ಕಾರ್ಪ್, ವೆರಾಸ್ ಮರೈನ್ ಫಿಶಸ್ಗೆ ಎಕ್ಸಾಂಪಲ್ ಹಿಲ್ಸಾ, ಸರ್ಡೈನ್ಸ್, ಪಾಂಫ್ರೆಟ್ಸ್ ಆ್ಯಂಡ್ ದೆನ್ ಮ್ಯಾಕರಲ್ಸ್ ಅಂತ ನಾವು ಹೇಳ್ತೇವೆ. ಸರಿ, ಸೊ ಫಿಶಿಂಗ್ ಇಂಡಸ್ಟ್ರಿ ಆರ್ ಫಿಶರೀಸ್ ಅಂತ ಕನ್ಸಿಡರ್ ಮಾಡಿದಾಗ ವಿ ನೋ ದ್ಯಾಟ್ ಇಂಡಿಯಾ ಇಸ್ ಅ ಪೆನಿನ್ಸುಲಾರ್ ಕಂಟ್ರಿ. ಅಂದರೆ 3 sides ವಿ ಆರ್ ಸರೌಂಡೆಡ್ ಬೈ ವಾಟರ್. ಹಾಗಾಗಿ ವಿ ಹ್ಯಾವ್ ಅ ಲಾರ್ಜ್ ಕೋಸ್ಟಲ್ ಲ್ಯಾಂಡ್. ಇಂಡಿಯಾದಲ್ಲಿ ಫಿಶರೀಸ್ ಅಥವಾ ಫಿಶಿಂಗ್ ಇಂಡಸ್ಟ್ರಿ ಇಸ್ ಅ ಮೇಜರ್ ಇನ್ಕಮ್ ಜನರೇಟಿಂಗ್ ಇಂಡಸ್ಟ್ರಿ. ಅಂದರೆ ಇಟ್ ಹ್ಯಾಸ್ ಅ ಹ್ಯೂಜ್ ಇನ್ಫ್ಲೂಯೆನ್ಸ್, ಅಂದರೆ ತುಂಬ ಇದು ಇನ್ಫ್ಲೂಯೆನ್ಸ್ ಮಾಡುತ್ತೆ ಇಂಡಿಯನ್ ಎಕಾನಮಿಯನ್ನು. ಈ ಫಿಶಿಂಗ್ ಇಂಡಸ್ಟ್ರಿ, ಫಿಶರೀಸ್, ಇಟ್ ಇನ್ಫ್ಲೂಯೆನ್ಸಸ್ ದ ಇಂಡಿಯನ್ ಎಕಾನಮಿ. ಓಕೆ, ಈ ಕೋಸ್ಟಲ್ ಏರಿಯಾದಲ್ಲಿ ಲಾರ್ಜ್ ನಂಬರ್ ಆಫ್ ಪೀಪಲಿಗೆ ಇನ್ಕಮ್ ಕೂಡ ಕೊಡ್ತಾ ಇದೆ ಫಿಶರೀಸ್, ಅದರ ಜೊತೆಗೆ ಎಂಪ್ಲಾಯ್ಮೆಂಟ್ ಕೂಡ ಕೊಡ್ತಾ ಇದೆ. ಇಟ್ ಜನರೇಟ್ಸ್ ಇನ್ಕಮ್ ಕೂಡ ಇದೆ, ಎಂಪ್ಲಾಯ್ಮೆಂಟ್ ಕೂಡ ತುಂಬ ಜನರಿಗೆ ಕೊಡ್ತಾ ಇದೆ. ಎಷ್ಟೋ ಫಾರ್ಮರ್ಸಿಗೆ, ಆಯಿತಾ, ಎಷ್ಟೋ ಫಿಶರ್ಮೆನ್ನಿಗೆ ದಿಸ್ ಇಸ್ ದ ಓನ್ಲಿ ಸೋರ್ಸ್ ಆಫ್ ದಿಯರ್ ಲೈವ್ಲಿಹುಡ್. ಅಂದರೆ ಅವ್ರ ಜೀವನದಲ್ಲಿ ಅವ್ರಿಗೆ ಉತ್ಪತ್ತಿ ಇದರಿಂದಾನೆ.
ಫಿಶಿಂಗ್ ಮಾತ್ರ ಅವ್ರಿಗೆ ಗೊತ್ತಿದೆ, ಫಿಶರೀಸಿಂದಾನೇ ಅವರಿಗೆ ದುಡಿಮೆ ಆಗಬೇಕು. ಆಯಿತಾ? ಸೊ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಇಂಡಿಯನ್ ಎಕಾನಮಿ ಅಂತ ಹೇಳ್ತಿರೋದು ಅದಕ್ಕೇನೆ. ಸರಿನಾ? ಈಗ ಅಷ್ಟೊಂದು ಜನಗಳ ಜೀವನ ಫಿಶಿಂಗ್ ಇಂಡಸ್ಟ್ರಿ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದ್ರೆ ಫಿಶಿಂಗ್ ಇಂಡಸ್ಟ್ರಿಯನ್ನು ಇಂಪ್ರೂವ್ ಮಾಡಬೇಕಲ್ವಾ? ಇಂಪ್ರೂವ್ ಮಾಡೋದು ಹೇಗೆ ಸಾಧ್ಯ? ಬರೀ ಕನ್ವೆನ್ಷನಲ್ ಮೆಥಡ್ ಯೂಸ್ ಆಗೋದಿಲ್ಲ ಇಲ್ಲಿ. ನ್ಯೂವರ್ ಟೆಕ್ನಾಲಜೀಸ್ ಹ್ಯಾವ್ ಟು ಬಿ ಅಪ್ಲೈಡ್ ಹಿಯರ್ ಆಲ್ಸೋ ಅಲ್ವಾ? ಸೊ ವಾಟ್ ಇಸ್ ಬೀಯಿಂಗ್ ಡನ್ ಹಿಯರ್ ಇಸ್ ವಿ ಆರ್ ಡೂಯಿಂಗ್ pisciculture and aquaculture. Okay, this is implemented now. ಇದೆರಡನ್ನ ನಾವೀಗ ಇಂಪ್ಲಿಮೆಂಟ್ ಮಾಡ್ತಿದ್ದೇವೆ. ಯಾವುದನ್ನ? ಒನ್ ಇಸ್ pisciculture. pisciculture, ಪೈಸಸ್ ಅಂದ್ರೆ ಫಿಶಸ್ ಅಂತ ನಿಮಗೆ ಗೊತ್ತಿದೆ. ಸೊ pisciculture ಅಂದ್ರೆ ಇಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ? ಫಿಶ್ ಫಾರ್ಮಿಂಗ್ ಕ್ಯಾರಿಡ್ ಔಟ್ ಇನ್ ಅ isolated water body. I repeat, fish farming, okay, fish farming carried out in a carried in a isolated water body. This is called pisciculture. Okay, fish farming in isolated water body. ನಾವು ಅದನ್ನ pisciculture ಅಂತ ಕರಿತೇವೆ. ಇದರ ಜೊತೆಗೆ we are also practicing aquaculture. Along with pisciculture, aquaculture is also practiced. Aquaculture ಅಂದ್ರೆ production of aquatic plants and aquatic animals like oysters, prawns, crabs. ಓಕೆ, ಈ ಥರ. ಮತ್ತು ಬೇರೆ ಯಾವುದಿದೆ? ಪ್ರಾನ್ಸ್, ಕ್ರ್ಯಾಬ್ಸ್, ಲಾಬ್ಸ್ಟರ್ಸ್ ಇಂಥದ್ದೆಲ್ಲ ಇದೆಯಲ್ಲ. ಸೊ ಅಕ್ವಾಟಿಕ್ ಪ್ಲಾಂಟ್ಸ್ ಮತ್ತು ಅಕ್ವಾಟಿಕ್ ಆನಿಮಲ್ಸ್. ಎಲ್ಲಿ? ಬೈ ಯುಟಿಲೈಸಿಂಗ್ ಸ್ಮಾಲ್ ವಾಟರ್ ಬಾಡೀಸ್. ಓಕೆ, ಬೈ ಯುಟಿಲೈಸಿಂಗ್ ಸ್ಮಾಲರ್ ವಾಟರ್ ಬಾಡೀಸ್. ಅದನ್ನು ಅಕ್ವಾಕಲ್ಚರ್. ನೆನ್ಪಿಟ್ಕೊಳ್ಳಿ, ಪೈಸಸ್ ಅಂದರೆ ಫಿಶಸ್. ಸೊ pisciculture ಅಂತ ಹೇಳಿದ್ರೆ ಇಲ್ಲಿ ನಾವು ಏನು ಮಾಡ್ತಿದ್ದೀವಿ? ಬರೀ ಕಲ್ಟಿವೇಶನ್ ಆಫ್ ಫಿಶ್ ಮಾತ್ರ, ಫಿಶ್ ಫಾರ್ಮಿಂಗ್ ಮಾತ್ರ. ದಟ್ ಇಸ್ ಕ್ಯಾರಿಡ್ ಔಟ್ ಇನ್ ಅ ಐಸೋಲೇಟೆಡ್ ವಾಟರ್ ಬಾಡಿ. ವೆರಾಸ್ aquaculture ಅಂತ ಬಂದಾಗ ಇಟ್ ಇಸ್ ಕಲ್ಟಿವೇಶನ್ ಆಫ್ aquatic plants and aquatic animals like prawns, crabs, lobsters, mollusks and other by utilizing smaller water bodies. ಸೊ ಅಕ್ವಾಕಲ್ಚರ್ ಮತ್ತು piscicultureನ ಯಾವಾಗ ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವೋ ದೇರ್ ವಾಸ್ ಗ್ರೇಟ್ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್ ಆಫ್ ದ ಫಿಶಸ್. ಓಕೆ, ಸೊ ಆ ಪೀರಿಯಡನ್ನು ಏನಂತ ಕರಿತೇವೆ ನಾವು? ಬ್ಲೂ ರೆವಲ್ಯೂಷನ್ ಅಂತ ಕರಿತೇವೆ. ಓಕೆ, ದ್ಯಾಟ್ ಪೀರಿಯಡ್ ಇಸ್ ನೋನ್ ಆಸ್ ಬ್ಲೂ ರೆವಲ್ಯೂಷನ್, ವೇರ್ ದೇರ್ ವಾಸ್ ಎನಾರ್ಮಸ್ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್ ಆಫ್ aquatic animals in India. Okay, blue revolution, ನೆನ್ಪಿಟ್ಕೊಳ್ಳಿ.